ಆನಂದ್ 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 ಎದೇಳು ರೂಮಲ್ಲಿ ಹೋಗಿ ಮಲ್ಗು. ಬೆಳಗಾಗೈತೆ. ಯಾಕೆ ಇವತ್ತು ಇಷ್ಟೊಂದು ಲೇಟ್ ಆಯಿತು? ಅಷ್ಟೊಂದು ಕೆಲಸ ಆಯಿತು ಆಫೀಸಲ್ಲಿ? ಯಾಕೆ ಕೇಳ್ತೀಯ ಚಿನ್ನ, ಸಿಕ್ಕಾಪಟ್ಟೆ ಕೆಲಸ. ಇವತ್ತು ಮಾಡಿ ಮುಗಿಸ್ಕೋಬೋದಾಗಿತ್ತು. ಅವನಿದಾನಲ್ಲ ನಿನ್ನ ಡಾರ್ಲಿಂಗು, ಮದುವೆಯಾಗಿ ಮಕ್ಕಳಾದರೂ ಇನ್ನೂ ಹಳೇ ಭಾಷೆ. ಕೆಲಸ ಮಾಡಿ ಮುಗಿಸ್ಬೇಕು ಅಂದರೆ ಮುಗಿಸ್ಬೇಕು ಅಷ್ಟೇ. ಎದೆ ಮೇಲೆ ಕೂತ್ಕೊಂಡ್ಬಿಡ್ತಾನೆ. ಬ್ಲ್ಯಾಕ್ ಮೇಲ್ ಬೇರೆ. ಹೌದಾ? ಅಂದರೆ ಗೊತ್ತಲ್ಲ ಅವ್ನು ಬ್ಲ್ಯಾಕ್ ಮೇಲು. ನಗ್ತಾ ಹೇಳ್ಬಿಡ್ತಾನೆ, ಮುಗಿಸ್ಬಿಟ್ಟೆ ಹೋಗ್ಬೇಕಪ್ಪ ಅಂತ ಕಟ್ಟಾಕ್ಬಿಡ್ತಾನೆ ಆ ನಗುನಲ್ಲಿ. ಮುಗಿಸ್ ಬರೋಷ್ಟೊತ್ತಿಗೆ ಬೆಳಗಿನ ಜಾವ 5:30 ಆಗುತ್ತೆ. ಅಲ್ಲ ಆನಂದ್, ಅವನು ಅಷ್ಟೊತ್ತವರೆಗೂ ಆಫೀಸಲ್ಲೇ ಇದ್ನಾ? ಅವನೆಲ್ಲ ಅಷ್ಟೊತ್ತು ನೀನು ನಂಗೆ ಫೋನ್ ಮಾಡಿದ್ದಲ್ಲ, ಅದಾಗ ಒಂದು 5 ನಿಮಿಷಕ್ಕೆ ಮನೆಯಿಂದ ಫೋನ್ ಬಂತು. ಪಪ್ಪ ನಾವಿನ್ನೂ ಊಟ ಮಾಡಿಲ್ಲ, ಬೇಗ ಬಾ ಅಂತ ಓಡೋದ. ಏನು ಗೊತ್ತಾ ಚಿನ್ನ, ಮಕ್ಕಳು ಮಾಡಿರಲ್ಲ ಅದಕ್ಕೆ ಮಾಡಿರ್ತಾರೆ, ಗುಡುಗುಡು ಅಂತ ಓಡ್ರ. ಏನು ನಗ್ತಾ ಇದೆಯಾ? ಅವನು ಓಡೋದ, ನಾವು ತಗಲಾಕೊಂಡ್ವಿ. ಹೋಗೋವಾಗ ಏನು ಹೇಳ್ಬಿಟ್ಟು ಹೋಗ್ತಾನೆ ಗೊತ್ತಾ ಚಿನ್ನ, ಕೆಲಸ ಎಲ್ಲ ಮುಗಿಸಿ ಅವನಿಗೆ ಮೇಲ್ ಹಾಕ್ಬೇಕಂತೆ, ಆಮೇಲೆ ನಾವು ಮನೆಗೆ ಹೊರಡ್ಬೇಕಂತೆ. ನೋಡ್ದ ಹೆಂಗೆ ತಗಲಾಗ್ತಾನೆ? ಹೋಗ್ಲಿ ಬಿಡು, ಫ್ರೆಂಡೇ ತಾನೆ, ಅಷ್ಟೊಂದೆಲ್ಲ ಮನ್ಸಿಗೆ ಹಾಕೋಬೇಡ. ಹೋಗಿ ಹೋಗಿ ನಿನಗೆ ಹೇಳ್ತೀನಲ್ಲ, ಯಾವತ್ತಿದ್ರೂ ನೀನು ಅವನಿಗೆ ಸಪೋರ್ಟು. ಮತ್ತೆ ಶುರು ಆಯ್ತಾ ನಿಂದು? ಮತ್ತಿನ್ನೇನು, ಕಷ್ಟಪಟ್ಟು ಕೆಲಸ ಮಾಡ್ಕೊಂಡು ಸುಸ್ತಾಗಿ ಬಂದಿದ್ದೀನಲ್ಲ, ನನ್ನ ವಿಚಾರಿಸ್ಕೊಳ್ಳೋದು ಬಿಟ್ಬಿಟ್ಟು ಅವನು ಕೆಲಸ ಮಾಡಿದ್ನ ಬೆಳಗಾನ ಅಂತ ಕೇಳ್ತೀಯಲ್ಲ. ಏನಪ್ಪ ಜೆಲಸ್ ಫೀಲ್ ಆಗ್ತಿದ್ಯಾ? ಜಲಸ್ ಅಲ್ಲ, ಉರಿ, ಬರ್ನಿಂಗ್. ಅಲ್ಲ ಆನಂದ್, ಅವನ ಬಗ್ಗೆ ವಿಚಾರಿಸ್ಕೋಬಾರ್ದ ನಾನು? ಅವನ್ನ ವಿಚಾರಿಸ್ಕೊಳ್ಳೋ ತಪ್ಪು ಅಂತ ಹೇಳ್ತಾ ಇಲ್ಲ. ಅಟ್ ದಿ ಸೇಮ್ ಟೈಮು ನನ್ನ ಬಗ್ಗೆನೂ ಕಾಳಜಿ ಇರಬೇಕಲ್ವಾ. ಕಷ್ಟಪಟ್ಟು ಕೆಲಸ ಮಾಡ್ಕೊಂಡು ಬರ್ತಿದ್ದಾಗೇ ಪಕ್ಕದಲ್ಲಿ ಕೂತ್ಕೊಂಡು ಹೇಗಿತ್ತು ಇವತ್ತು ದಿವಸ ಅಂತ ಮಾತಾಡಿದ್ರೆ ನಮಗೂ ಸ್ವಲ್ಪ ಅದು ಸಮಾಧಾನ ಅಲ್ವಾ. ಸರಿಯಪ್ಪ, ಇನ್ಮೇಲೆ ನೀನು ಈ ಥರ ಲೇಟಾಗಿ ಆಫೀಸಿಂದ ಬಂದಾಗ ಯಾಕೆ ಲೇಟು, ಹೇಗಿತ್ತು ಇವತ್ತು ಕೆಲಸ, ಸ್ವಲ್ಪ ಚೆನ್ನಾಗಿ ರೆಸ್ಟ್ ಮಾಡು, ಹೀಗೆಲ್ಲ ಹೇಳಿ ನೀನನ್ನು ಚೆನ್ನಾಗಿ ವಿಚಾರಿಸ್ಕೋತೀನಿ, ಸರಿನಾ? ನಿಜವಾಗ್ಲೂ? ಮುದ್ದು ಮುದ್ದು ಪುಟ್ಲಕ್ಷ್ಮಿ ಕದ್ದು ನನ್ನನ್ನೇ ಮೆಲ್ಮೆಲ್ಗೆ ಯಾಕೋ ನೋಡ್ತಾವಳೆ. ಸಿಡ ಸಿಡ ಕೋಪನೆ ಸಿಂಗಾರ, ಬಡ ಬಡ ಮಾತೆಲ್ಲ ಬಂಗಾರ, ಸಾನೆ ಸಂದಾಗವಳೆ ಮಾತಲ್ಲಿ ಮುತ್ತಿಡ್ತಾಳೆ. ಸರಿ, ಈಗ ಈ ಥರ ಮರ ಹಚ್ಚಿದ್ ಸಾಕು, ಕಾಫಿ ಆರೋಗುತ್ತೆ, ತಗೋ ಕುಡಿ. ಬೇಗ ಫ್ರೆಶ್ ಅಪ್ ಆಗ್ಬಾ, ನಾನು ಹೋಗಿ ತಿಂಡಿ ರೆಡಿ ಮಾಡಿಬಿಡ್ತೀನಿ. ಓಕೆ ಚಿನ್ನ. ಯಾರು ಯಾರ ಆನಂದ್? ಇದ್ಯಾರು? ಡಾರ್ಲಿಂಗು, ನಿನ್ನ ಡಾರ್ಲಿಂಗು ಟಾರ್ಚರ್ ಕೊಡ್ತಾವನೆ. ಫೋನ್ ಪಿಕ್ ಮಾಡತ್ತಾನೆ. ಅಯ್ಯೋ, ಅಪ್ಪು ನಿಂತ್ಕೊಳ್ಳು. ಪಪ್ಪಂಗೆ ಅಮ್ಮನ್ ಡೈರಿ ಓದಿ ಅಂತ ಹೇಳಿದ್ರೆ ಓದಲ್ಲ ಅನ್ಸತ್ತೆ. ಏನೋ ಒಂದ್ ಐಡಿಯಾ ಮಾಡ್ಲೇಬೇಕು. ಮಮ್ಮಿ ಬರ್ದಿರೋ ಡೈರಿ ಸಕ್ಕದಾಗಿರುತ್ತೆ, ಏನಾದ್ರು ಒಂದ್ಸತಿ ಓದ್ಬಿಟ್ರೆ ಓದ್ತಾನೆ ಇರ್ತಾರೆ ಅವರು. ಹೌದು, ಬಟ್ ಅಮ್ಮನ್ ಡೈರಿನ ಹೇಗ್ ಓಪನ್ ಮಾಡ್ಸೋದು? ಹಾಗಂದ್ರೆ ಒಂದ್ ಕೆಲ್ಸ ಮಾಡೋಣ. ಏನು? ಮಮ್ಮಿ ಡೈರಿನ ಪಪ್ಪನ್ ಬ್ಯಾಗಲ್ಲಿ ಇಟ್ಬೇಡ. ಆಮೇಲೆ ಪಪ್ಪ ಆಫೀಸ್ ಹೋಗ್ತಾರೆ, ಆಮೇಲೆ ಅವ್ರ ಬ್ಯಾಗ್ ನ ತೆಗಿತಾರೆ, ಅವಾಗ ಮಮ್ಮಿ ಡೈರಿ ಇರುತ್ತೆ. ಅವ್ರು ತೆಗ್ದು ನೋಡಿದಾಗ ಅವ್ರಿಗೆ ಕ್ಯೂರಿಯಾಸಿಟಿ ಬರುತ್ತೆ, ಹೆಂಗ್ ಇಲ್ಲಕ್ ಬಂತು ಅಂದ್ಬಿಟ್ಟು. ಅವಾಗ ಓದ್ತಾ ಇರ್ತಾರ, ಓದಿ ಹೋಗ್ತಾರೆ. ಈ ಪ್ಲಾನ್ 100% ಸೆಟ್ ಆಗುತ್ತೆ. ವಾ, ಸೂಪರ್ ಐಡಿಯಾ ಅಪ್ಪು. ಬಟ್ ಆದ್ರೆ ಅಮ್ಮಂಗ್ ಗೊತ್ತಾಗ್ಬಿಟ್ರೆ? ಏನ್ ಗೊತ್ತಾಗಲ್ಲ, ಗೊತ್ತಾದ್ರೂ ಆಮೇಲೆ ನೋಡ್ಕೋಣ. ಈಗ ಪ್ಲಾನ್ ಸಕ್ಸಸ್ ಆಗ್ಬೇಕಷ್ಟೇ. ಆದ್ರೆ ಡ್ರಾಯರ್ ಓಪನ್ ಮಾಡಿದ್ರೂ ಗೊತ್ತಾಗತ್ತಲ್ವಾ ಅಪ್ಪು? ಅಯ್ಯೋ, ಪಪ್ಪ ಸಾಯಂಕಾಲ ಬರ್ತಾರಲ್ಲ, ಆಗ ಡೈರಿನ ಎತ್ಕೊಂಡು ವಾಪಸ್ ಅಲ್ಲೇ ಇಟ್ಬೇಡ. ಆಮೇಲೆ ನಮ್ಗೇನು ಗೊತ್ತಿಲ್ಲ ಅಂತ ಸುಮ್ಮನೆ ಇದ್ಬೇಡ. ಆದ್ರೆ ಅಪ್ಪು, ನೀನ್ ತುಂಬಾ ಡೇಂಜರ್ ಕಾಣೋ ಅಪ್ಪು. ನಾನು ಟೀಚರ್ ಮಗ, ನನ್ ಡೇಂಜರ್ ಅಲ್ಲ, ಬ್ರಿಲಿಯಂಟ್ ನಾನು. ಹಲೋ, ಸಾಕು, ನಾನು ಟೀಚರ್ ಮಗಳೇ. ಆಯ್ತು, ಸರಿ, ನೀನು ಬ್ರಿಲಿಯಂಟೆ, ನಾನು ಬ್ರಿಲಿಯಂಟೆ. ಈಗ ಬಾ, ಪಪ್ಪ ಆಫೀಸ್ಗೆ ಹೋಗಿದ್ಕಿಂತ ಮುಂಚೆ ಅವ್ರ ಬ್ಯಾಗಲ್ಲಿ ಡೈರಿ ಇಟ್ಬೇಡ. ಬಾ.
ಎಲ್ಲೋದ ಇವನು? ಜೀವ 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 ಲೋ ಜೀವ, ನಿಮ್ಮ ಜೀವ ಇಲ್ಲೇ? ಜೀವ ಬೆಳಗ್ಗೆನೇ ಎಲ್ಲೋ ಹೊರಗೋದಾತೆ, ಏನೋ ಇಂಪಾರ್ಟೆಂಟ್ ಕೆಲಸ ಇದೆ ಮುಗಿಸ್ಕೊಂಡು ಬರ್ತೀನಿ ಅಂತ ಹೇಳ್ದ. ಆಫೀಸ್ಗೆ ಏನಾದರೂ ಹೋದ್ನಾ? ಇಲ್ಲ, ಆಫೀಸ್ ಬ್ಯಾಗ್ ಇಲ್ಲ ಇದೆ, ಬೇರೆ ಎಲ್ಲಿ ಹೋಗ್ತೀನಿ ಅಂತ ಏನೂ ಹೇಳಲಿಲ್ಲ. ಸರ್, ಜಯದೇವ್ ಅವರಿಗೆ ಬೇಲ್ ಸಿಗತ್ತಾ? ಸದ್ಯಕ್ಕಂತೂ ಬೇಲ್ ಸಿಗೋದು ಡೌಟು ಸರ್. ಸ್ವಂತ ಅಮ್ಮನೇ ಅವನ ವಿರುದ್ಧ ಕಂಪ್ಲೇಂಟ್ ಕೊಟ್ಟಿರೋವಾಗ ಬೇರೆ ಯಾರು ಬಂದು ಸೇವ್ ಮಾಡ್ತಾರೆ? ಒಂದು ಅವನೇ ತಪ್ಪಂತ ಒಪ್ಕೋಬೇಕು, ಇಲ್ಲಾಂದ್ರೆ ನಾವು ಸಾಕ್ಷಿ ಪ್ರೂವ್ ಮಾಡಬೇಕು. ಎರಡರಲ್ಲಿ ಒಂದಾಗೋ ತನಕ ಅವ್ನು ಹೊರಗಡೆ ಬರೋದು ಡೌಟು ಸರ್. ಯಾಕೆ ಸರ್, ಏನಾಗಬೇಕು ನಿಮ್ಗೆ ಅವರು? ಅವ್ರ ತಂಗಿ ಗಂಡ. ಅಯ್ಯೋ, ಅವನು ಏನು ಮನುಷ್ಯ ಸರ್. ಅಣ್ಣ, ಅತ್ತಿಗೆ, ಅಮ್ಮ ಯಾರ ಜೊತೆಲೂ ನೆಟ್ಟಿಗಿಲ್ಲ ಅವನು. ಎಲ್ಲರೂ ಎದುರಾಕೊಂಡೇ ಬದುಕ್ತಾ ಇದ್ದಾನೆ ಅನಿಸುತ್ತೆ. ಸರ್, ಅವನ್ನ ನೋಡಿದ್ರೆ ನಿಮ್ಗೆ ಏನನ್ಸುತ್ತೆ? ಈ ಕೆಲಸನ ಅವನೇ ಮಾಡಿರ್ಬೋದಾ? ಸರ್, ಅವ್ನ ಬಯೋಡೇಟಾ ಎಲ್ಲ ನೋಡಿದ್ರೆ ಅವನೇ ಮಾಡಿರ್ಬೋದು ಅನಿಸುತ್ತೆ ಸರ್. ಸರ್, ಅವ್ರಿಗೇನಾದರೂ ಬೇಲ್ ಸಿಕ್ಕಿದ್ರೆ ನನಗೆ ಹೇಳ್ತೀರಾ? ಅದು ಹೆಂಗೆ ಹೇಳೋಕ್ಕಾಗುತ್ತೆ ಸರ್? ತಗೊಳ್ಳಿ ಸರ್. ಅಯ್ಯೋ, ಇದೆಲ್ಲ ಯಾಕೆ? ಇದೆಲ್ಲ ಏನು ಬೇಡ ಸರ್, ಖರ್ಚಿಗೆ ಅಂತ ಇಟ್ಕೊಳ್ಳಿ. ಬೇಲ್ ಬಗ್ಗೆ ಏನೇ ವಿಷಯ ಗೊತ್ತಾದರೂ ಹೇಳಿ. ಸರಿನಾ? ಸರಿ, ಆಯ್ತು, ಇದು ಮಾಡೋಣ. ಥ್ಯಾಂಕ್ ಯು ಓಕೆ ಸರ್. ಓಕೆ. ಅಮ್ಮ, ಎಲ್ಲಿದ್ಯಾ ನೀನು? ಇಲ್ಲೇ ಹೊರಗಡೆ ಬಂದಿದ್ದೆ. ನೀ ಹೊರಗಡೆ ಹೋಗಿದ್ಯಾ ಅಂತ ನನಗೂ ಗೊತ್ತು ಜೀವ. ಎಲ್ಲಿದ್ಯಾ ಅಂತ ಸರಿಯಾಗಿ ಹೇಳು. ಒಬ್ಬ ಫ್ರೆಂಡು ಅವನ್ನ ಮೀಟ್ ಮಾಡೋದಕ್ಕೆ ಬಂದಿದ್ದೆ. ಸುಳ್ಳು ಹೇಳ್ಬೇಡ ಜೀವ. ನೀನು ಪೊಲೀಸ್ ಸ್ಟೇಷನ್ ಹತ್ರ ಹೋಗಿದ್ಯಾ ಅಂತ ನನಗೆ ಚೆನ್ನಾಗಿ ಗೊತ್ತು. ಏನು, ಆ ಜಯದೇವ್ನ ನೋಡೋಕೆ ಹೋಗಿದ್ಯಾ? ಹೌದಮ್ಮ. ಯಾಕೋ ಈ ವಿಷಯ ನನಗೆ ಸರಿ ಅನ್ನಿಸ್ತಿಲ್ಲ ಜೀವ. ಇದರಲ್ಲಿ ನಿನ್ನ ಇನ್ವಾಲ್ವ್ಮೆಂಟ್ ಬೇಡ. ನೀನು ಮೊದಲು ಮನೆಗೆ ಬಾ. ಹೇಗಮ್ಮ? ಆ ವ್ಯಕ್ತಿ ಎಷ್ಟು ಅನ್ಯಾಯ ಮಾಡಿದ್ದಾನೆ, ಎಷ್ಟು ಜನರು ಬದುಕನ್ನ ಹಾಳು ಮಾಡಿದ್ದಾನೆ. ಇಷ್ಟೆಲ್ಲ ನೋಡ್ಕೊಂಡು ಹೇಗಮ್ಮ ಕೂತ್ಕೊಳ್ಳೋಕ್ಕಾಗತ್ತೆ? ನಾನು ಸುಮ್ಮನೆ ಇರು ಅಂತ ಹೇಳ್ತಾ ಇಲ್ಲ, ಆದರೆ ಕೋಪದಲ್ಲಿ ತಗೊಳ್ಳೋ ನಿರ್ಧಾರ ಯಾವತ್ತೂ ಸರಿ ಇರೋದಿಲ್ಲ. ನಿನಗೇನಾದರೂ ಹೆಚ್ಚು ಕಮ್ಮಿ ಆದರೆ ನಾವೇನೋ ಮಾಡೋದು? ಅಮ್ಮ, ಇಷ್ಟು ವರ್ಷ ಅವ್ನು ಬದಲಾಗ್ತಾನೆ ಅಂತ ಕಾದ್ವಿ, ಆದರೆ ಆ ವ್ಯಕ್ತಿ ಬದಲಾಗಲಿಲ್ಲ. ಎಲ್ಲದಕ್ಕೂ ಒಂದು ಲಿಮಿಟ್ ಅಂತ ಇರುತ್ತಲ್ವಾ? ಅದಕ್ಕೆಲ್ಲ ಉತ್ತರ ಫೋನಲ್ಲಿ ಸಿಕ್ಕೋದಿಲ್ಲ. ನಿನ್ನ ಮನೆಗೆ ಬಾ, ಕೂತ್ಕೊಂಡು ಮಾತಾಡೋಣ. ಅಮ್ಮ, ನನಗೆ ಸ್ವಲ್ಪ ಕೆಲಸ ಇದೆ, ನಾನು ಮುಗಿಸ್ಕೊಂಡು ಬರ್ತೀನಿ. ಜೀವ, ಈಗ ತೆಪ್ಪಗೆ ಮನೆಗೆ ಬರ್ತೀಯೋ ಇಲ್ಲ ನಾನು ನಿಮ್ಮ ಅಪ್ಪಂಗೆ ಫೋನ್ ಮಾಡ್ಲೋ?